ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಸಿ ಬಿಸಿ ಭೋಜನ. ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋವಂಥ ಸ್ವೀಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ ನನಗೆ ತುಂಬ ಅಂದ್ರೆ ತುಂಬ ಇಷ್ಟ. ಇದು ಹೆಸರು ಬಂದು ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ಅಂತ. ಸೊ ಎಗ್ ಪುಡ್ಡಿಂಗ್ ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತೀರಾ. ಈ ಬ್ರೆಡ್ ಪುಡ್ಡಿಂಗ್ನ ನೀವು ಟ್ರೈ ಮಾಡಿ ಫಿದಾ ಆಗ್ತೀರಾ. ನಾನಂತೂ ಇದು ಸೆಕೆಂಡ್ ಟೈಮೋ ಥರ್ಡ್ ಟೈಮೋ ಮಾಡ್ತಾ ಇರೋದು. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇದು. ನಿಮಗೂ ಕೂಡ ಹೇಳ್ಕೊಡ್ತೀನಿ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋ ಆಗಿಲ್ಲ. ನೀರು ಹಾಕಿದ್ರೆ ಮತ್ತು ಅದು ತೆಳು ಆಗೋಗುತ್ತೆ, ಕ್ರೀಮಿ ಸ್ಟ್ರಕ್ಚರ್ ಬರೋದಿಲ್ಲ. ಸೊ ಹಾಗಾಗಿ ನೀರು ಹಾಕ್ತೀನಿ. ಸಕ್ಕರೆ ಹಾಕಿ ಕುದಿಸ್ಕೋಬೇಕು. ಅದು ಕಾಯಕ್ಕಿಟ್ಟು ಈಗ ಒಂದು ಬೌಲ್ನಲ್ಲಿ ನಾನು 5-6 ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು, ಕಾಯಿಸಿಲ್ಲ. ಹಸಿ ಹಾಲಿಗೆ ಈಗ ನಾನು ಇದಕ್ಕೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರು ಇಲ್ಲಿ ನಾನು 2-3 ಸ್ಪೂನಷ್ಟು ಬಳಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ಲದೆ ಹೋದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದು ಕುದೀತಾ ಇರೋ ಹಾಲಿಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಸ್ವೀಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನಂತೂ ಆಗಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ. ಕಸ್ಟರ್ಡ್ ಇದ್ದರೆ ನನಗೆ ಇದೇ ಜ್ಞಾನ ಬರೋದು. ತುಂಬ ಚೆನ್ನಾಗಿರುತ್ತೆ. ಕ್ರೀಮಿ ಸ್ಟ್ರಕ್ಚರು, ಡ್ರೈ ಫ್ರೂಟ್ಸು. ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೆ ಹೇಳ್ತಾನೆ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾವು ಒಂದು ಬಾಕ್ಸ್ ತೊಗೊಂಡು ಆ ಬಾಕ್ಸ್ನಲ್ಲಿ ತಳದಲ್ಲಿ ಸ್ವಲ್ಪ ಅದು ಕಸ್ಟರ್ಡ್ ಮಿಲ್ಕ್ನ ಹಾಕಿ ಬ್ರೆಡ್ನ ಈ ರೀತಿ ಸೈಡ್ ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು. ಅದು ಬ್ರೌನಿಷ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಈ ರೀತಿ ಹಾಕ್ಕೊಂಡು ಲೇಯರ್ ಮಾಡ್ಕೋಬೇಕು. ಒಂದು ಲೇಯರ್ ಬ್ರೆಡ್ಡು ಮತ್ತು ಬ್ರೆಡ್ ಮೇಲೆ ಕಸ್ಟರ್ಡ್ ಮಿಲ್ಕು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು. ಆ ರೀತಿ ಎಷ್ಟು ಲೇಯರ್ ಆಗುತ್ತೆ ಅಷ್ಟು ಲೇಯರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಮಾಡೋ ವಿಧಾನ ಬೇರೆ ಇದೆ. ಒಂದು ಅಗಲವಾದ ಟ್ರೇ ತೊಗೊಂಡು ಆ ಟ್ರೇನಲ್ಲಿ ಹಾಕಬೇಕು ಇದು. ಸೊ 2 ಲೇಯರ್ ಬರೋದು ಹಂಗೆ ಮಾಡಿದಾಗ. ಬಟ್ ನನ್ನ ಹತ್ರ ಟ್ರೇ ಇಲ್ಲ, ಹಾಗಾಗಿ ನಾನು ಬಾಕ್ಸಲ್ಲೇ ಮಾಡ್ಕೊತಾ ಇದ್ದೀನಿ. ಈಗ ಆಲ್ಮೋಸ್ಟು ಎಲ್ಲ ರೆಡಿ ಆಗ್ತಾ ಇದೆ. ಈಗ ಡ್ರೈ ಫ್ರೂಟ್ಸನ್ನು ಹಾಕಿ ಇದನ್ನು ನಾವು ಒಂದು 2 ಅವರ್ಸ್ ಫ್ರಿಜ್ನಲ್ಲಿ ಇಡಬೇಕು. ಫ್ರೀಝರ್ನಲ್ಲಿ ಇಟ್ಟು ಕೋಲ್ಡ್ ಮಾಡಿ ಆಮೇಲೆ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಟ್ರೈ ಮಾಡಲೇಬೇಕು. ಇದನ್ನು ಮಸ್ಟ್ ಟ್ರೈ ಅಂತ ನಾನು ಹೇಳ್ತೀನಿ. ಮತ್ತು ಇದು ತುಂಬ ಲೇಯರ್ ಇದೆ ಅಲ್ವಾ, ಸೊ ಕಸ್ಟರ್ಡ್ ಮಿಲ್ಕು ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಪೀಸಸ್ ಮಾಡ್ಕೊಂಡಿದ್ದೀನಿ. ಪೀಸಸ್ ಮಾಡಿಕೊಂಡು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನು ಇದನ್ನು ಫ್ರೀಝರ್ನಲ್ಲಿ ಇಡ್ತಾ ಇದ್ದೀನಿ. 1-2 ಅವರ್ಸ್ ಆದಮೇಲೆ ನಾನು ತೆಗಿತೀನಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ನಮ್ಮ ಸ್ವೀಟ್. ಮತ್ತೆ ಸಿಗೋಣ. ಬಾಯ್.